ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹೇಲದೆ ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 69ನೇ ಅಧ್ಯಾಯ 8ರಿಂದ. ಕೀರ್ತನೆಗಳು 69ನೇ ಅಧ್ಯಾಯ 8ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಅಣ್ಣ ತಮ್ಮಂದಿರಿಗೆ ಹೆರಣಂತಾದೆನು, ಒಡ ಹುಟ್ಟಿದವನಿಗೆ ಪರಕೀಯನಂತಿದ್ದೇನೆ. ಇದ್ಯಾರೋ ದಾವೀದರಸರು ಹೇಳಿದಂಥ ಮಾತು. ನನ್ನ ಅಣ್ಣ ತಮ್ಮಂದಿರಿಗೆ ನಾನು ಹೆರಣಂತಾಗಿದ್ದೇನೆ ಅಂದರೆ ನಾನು ಯಾರಿಗೂ ಬೇಡದವನಾಗಿದ್ದೇನೆ, ನಾನು ಅವರಿಗೊಂದು ದುಷ್ಟನಾಗಿದ್ದೇನೆ, ಭಾರವಾಗಿದ್ದೇನೆ. ಯಾಕೆಪ್ಪ ಈ ಮಾತು ಹೇಳಿದಂದರೆ, ನಾವು ಹಿಂದೆ ಕೂಡ ಇದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ದೇವರು ಆರಿಸಿಕೊಂಡ ಮೇಲೆ ದೇವರು ಯಾರನ್ನು ಆದುಕೊಳ್ತಾರೋ, ಯಾರ ಮೇಲೆ ದೇವರ ಆತ್ಮ ಇರ್ತದೋ ಅವರು ಇದ್ದಿದ್ದನ್ನ ಇದ್ದಾಗೆ, ಕಂಡಿದ್ದನ್ನ ಕಂಡಾಗೆ, ತಪ್ಪು ತಪ್ಪು, ನ್ಯಾಯ ನ್ಯಾಯ, ಅನ್ಯಾಯ ಅನ್ಯಾಯವನ್ನೇ ನುಡಿಯುತ್ತಾ ಹೋಗ್ತಾರೆ. ಅವರ ಬಾಯಲ್ಲಿ ಅದನ್ನು ದೇವರು ನುಡಿಸ್ತಾರೆ. ಹಾಗಿರುವಾಗ ಅದು ಏನಾಗ್ತದೆ, ಇತರರಿಗೆ ಹೋಗಲಿ, ಸ್ವಂತ ಹೆಂಡತಿ ಮಕ್ಕಳಿಗೂ ಆಗುವುದಿಲ್ಲ, ಅಣ್ಣ ತಮ್ಮಂದಿರಿಗೂ ತಂದೆ ತಾಯಿಗೂ ಆಗುವುದೇ ಇಲ್ಲ. ಹಾಗಾದರೆ ನಾವು ಹೇಗೆ ಲೋಕದಲ್ಲಿ ಜೀವಿಸೋದು? ಇನ್ನು ದೊಡ್ಡ ಬುದ್ಧಿವಂತನಾಗೆ ಮಾತನಾಡ್ತಾನೆ, ಅವರು ಹಾಗೆ ಮಾಡ್ತಾರೆ, ಇವರು ಹೀಗೆ ಮಾಡ್ತಾರೆ, ಅವರು ಅಷ್ಟೇ ಒಳ್ಳೆಯವರಾಗಿದ್ದಾರೆ, ಇವರೆಷ್ಟು ಒಳ್ಳೆಯವರಾಗಿದ್ದಾರೆ, ನಾವೇ ಹಾಗೆ ಆಗಿದ್ದೀವಿ. ಈ ದೇವರು ಒಂದ್ಸಲ ನನ್ನ ಹೆಂಡತಿ ನನಗೆ ಹೇಳಿದ್ರು, ದೇವರು ಅಂತೇಳಿ ಆಗಿದೆಲ್ಲ ಸಾಕು, ಯಾವುದು ಬೇಡ ನಮಗೆ ಅಂತೇಳಿ. ಆದರೆ ಪಾಪಗಳಿಂದ ಬಿಡುಗಡೆ ಮಾಡಿದ್ದನ್ನು ಅವರು ಅರಿತುಕೊಳ್ಳೋದಿಲ್ಲ. ಕಷ್ಟಗಳಿಂದ ಬಿಡುಗಡೆ ಆಗುವವರೆಗೆ ಮಾತ್ರ ದೇವರು ಅಂತೇಳಿ ಬೇಕು. ಆಮೇಲೆ ಸತ್ಯ ದೇವರವರಿಗೆ ಬೇಡವೇ ಬೇಡ, ಲೋಕವೇ ಅವರಿಗೆ ಬೇಕು. ಅದಕ್ಕೆ ಮೀಕ ಪ್ರವಾದಿ ಅಂತೇಳಿ ಬೈಬಲಿನಲ್ಲಿ ಒಂದು ದೇವರ ಮನುಷ್ಯ ಹೇಳಿದ್ದಾರೆ ಒಂದು ಮಾತು. ನಿನ್ನ ಅಪ್ತರನ್ನು ನಂಬಬೇಡ, ಮಿತ್ರನನ್ನು ನಂಬಬೇಡ, ಒಡ ಹುಟ್ಟಿದವರನ್ನು ನಂಬಬೇಡ, ನಿನ್ನ ಎದೆಗೆ ಹೊರಗುವಳನ್ನು ನಂಬಬೇಡ. ಅಂದರೆ ಹೆಂಡತಿ ಕೂಡ ವಿರೋಧ ಬರ್ತಾಳೆ, ಮಕ್ಕಳು, ತಂದೆ ತಾಯಿ, ಬಂಧು ಬಳಗ ಎಲ್ಲ ವಿರೋಧ ಬರ್ಬೋದು, ಇತರರು ವಿರೋಧ ಬರ್ಬೋದು, ಹೊಡಿಬೋದು, ದೂಷಣೆ ಮಾಡ್ಬೋದು, ಕೊಲ್ಲಬೋದು, ಕೈಕಾಲು ಮುರಿಬೋದು, ಜೈಲಿಗೂ ಹಾಕಿಸ್ಬೋದು, ನಾನಾ ರೀತಿಯಲ್ಲಿ ಶಿಕ್ಷೆ ಬರ್ತದೆ ಅಂತ. ಕಾರಣ ಯಾಕೆಂದರೆ ಈ ಲೋಕದಲ್ಲಿ ಸೈತಾನನ ಅಧಿಕಾರ ಜಾಸ್ತಿ ನಡೀತಾ ಇದೆ. ಅವನ ಪರವಾಗಿ ಬಹಳ ಜನ ಇವತ್ತಿರುವಂಥವರು, ದೇವರಿಂದ ಬಿಡುಗಡೆಯಾದವರು ಬಹಳ ಜನ ಕಡಿಮೆ. ಅದಕ್ಕಾಗಿ ಎಲ್ಲರೂ ವಿರೋಧ ಮಾಡ್ತಾರೆ ಅಂತ ಇದರ ಅರ್ಥ. ಹೌದು, ಅದು ಆಗಿ ಹೋಗಿದೆ, ಆಗುತ್ತಲೇ ಇದೆ. ಇವತ್ತು ನನ್ನ ಪರಿಸ್ಥಿತಿ ಕೂಡ ಅದೇ ಆಗಿರೋದು. ಒಡ ಹುಟ್ಟಿದವರಿಗೆ ಪರಕೀಯನಂತಾಗಿದ್ದೇನೆ. ಒಡ ಹುಟ್ಟಿದವರಿಗೆ ಅಂದರೆ ಅಣ್ಣ ತಮ್ಮಂದಿರಿಗೂ ಕೂಡ ಯಾರು ಪರದೇಶಿ ಅಂತಾಗಿದ್ದೇನೆ. ಈಗ ನಮ್ಮ ದೇಶಕ್ಕೆ ಹೊರ ದೇಶ ಅಂದರೆ ಯಾರಾದರೂ ಬರುವುದಾದರೆ ಬಂದರೆ ಏನು ಮಾಡ್ತೇವೆ, ಅವ್ರನ್ನ ಯಾರಾದರೂ ಕೇರ್ ಮಾಡ್ತಾರೆ, ಅವ್ರ ಲೆಕ್ಕಕ್ಕೆ ಇಲ್ಲ. ಅದೇ ರೀತಿ ಅವರಿಗೆ ಹೊಡೆದ್ರು ಬಡಿದ್ರು ಏನೇ ಮಾಡಿದರೂ ಲೆಕ್ಕಕ್ಕೆ ಬರುವುದಿಲ್ಲ. ಅದೇ ರೀತಿ ಒಡ ಹುಟ್ಟಿದವರಿಗೆ ಕೂಡ ಬೇಡದಂಥವನಾಗಿದ್ದೇನೆ. ಹಾಗೆ ದೇವರಿಂದ ಆದುಕೊಂಡವರಿಗೆ ಈ ರೀತಿ ಆಗಿ ಆಗ್ತದೆ. ದೇವರ ಪ್ರವಾದಿಗಳಿಗೂ ಸಾಕ್ಷಿಗಳಿಗೂ, ಉದಾಹರಣೆಗೆ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗಲೂ ಇದೇ ಪರಿಸ್ಥಿತಿ ಆಗೋಯಿತು. ಅದಕ್ಕೆ ಬೈಬಲಿನಲ್ಲಿ ಯೋಹಾನ 15ನೇ ಅಧ್ಯಾಯದಲ್ಲಿ ಕೂಡ ದೇವರು ಅದನ್ನೇ ಹೇಳಿದ್ದಾರೆ. ನೀವು ನನ್ನವರಾದರೆ ನಿಮಗೆ ಲೋಕದವರು ನಿಮ್ಮನ್ನು ದ್ವೇಷ ಮಾಡುತ್ತಾರೆ, ಆಗ ಅವರಿಗೆ ನನ್ನ ಮೇಲೆಯೂ ಕೂಡ ಕೋಪ ಇದೆ. ಆದರೆ ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ, ಸಾಯಬೇಕಾದರೂ ನಂಬಿಕಸ್ಥನಾಗಿರಿ ಅಂತ ಬೇರೆ ಒಂದು ಕಡೆಗೆ ಬರೆಯಲ್ಪಟ್ಟಿದೆ. ನೀವು ಈ ಲೋಕದವರಲ್ಲ, ಪರಲೋಕದವರು ಅಂತ. ಹಾಗೆ ಇವತ್ತು ಅನೇಕ ಮಾನವರು ಇದ್ದಾರೆ, ದೇವರ ವಿಷಯವನ್ನು ಉಪದೇಶ ಮಾಡೋರು ಇದ್ದಾರೆ. ಆದರೆ ಅವರ ರೀತಿಗೆ ಅವರವರಿಗೆ ಬೇಕಾದ ಹಾಗೆ ಏನೇನೋ ಮುಖ ಮೆಚ್ಚಿಸಿಕೊಂಡು ಅವರ ಸಂಪಾದನೆಗಾಗಿ, ಅವರ ಬದುಕಾಟಕ್ಕಾಗಿದ್ದಾರೆ. ಸತ್ಯವನ್ನು ಸಾರುವವರು, ತಿಳಿಸೋರು ಬಹಳ ಕಡಿಮೆ. ಸತ್ಯವನ್ನು ಸಾರುವವರು, ತಿಳಿಸುವವರ ಮಾತು ಕೇಳೋರು ಕೂಡ ಎಲ್ಲೋ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಈಗ ಉದಾಹರಣೆಗೆ 2024 ಇಸವಿ ಮಾರ್ಚ್ 1ರಿಂದ 10 ಜೀವದ ಬೆಳಕು ಎಂಬ ಚಾನಲಲ್ಲಿ ದೇವರ ಸತ್ಯವನ್ನು ಎಲ್ಲ ಗ್ರಂಥಗಳ ಮೂಲಕ ದೇವರು ಒಬ್ಬನೇ, ಒಂದೊಂದು ಗ್ರಂಥಗಳಲ್ಲಿ ಹೆಸರುಗಳು ಮಾತ್ರ ಬೇರೆ ಬೇರೆ ಇವೆ. ಇಂಥವುಗಳು ದೇವರುಗಳು
ಇಂಥವುಗಳು ದೇವರುಗಳು ಅಲ್ಲವೇ ಅಲ್ಲ. ದೇವರು ಏನು ಹೇಳಿದ್ದಾರೆ, ಯಾಕೆ ರೀತಿ ಕಷ್ಟ ಸಂಕಟ ದುಃಖ ಅಂತೇಳಿ ಸರಿಯಾಗಿ ಸತ್ಯವನ್ನು ತಿಳಿಸ್ತಾ ಬರುವಾಗ ಮೊದಲು ಬಹಳ ಜನ ನೋಡಿದ್ರು. ಆಮೇಲೆ ಈಗ 6, 7, 8 ಎಲ್ಲೋ ಒಂದೊಂದ್ಸಲ ಒಂದು 10, 12, 20, 30, 40ಕ್ಕೆ ತಲುಪ್ತದೆ. ಆಮೇಲೆ ಹೋಗುವುದಿಲ್ಲ. ಕಾರಣ ಯಾಕೆಂದರೆ ಮುಖ ನೋಡಿ ಮಾತನಾಡೋದಿಲ್ಲ. ಇರೋದನ್ನ ಸತ್ಯವನ್ನು ಸತ್ಯವಾಗಿ ತಿಳಿಸಿದ್ದಕ್ಕೆ ಈ ರೀತಿ ಸತ್ಯ ತಿಳಿಸೋರು ಇವತ್ತು ಯಾರಿಗೂ ಬೇಡ. ಆಗಿರುವಾಗ ಅಲ್ಲಿ ಏನಾಗ್ತದೆ, ಆಪ್ತರು, ಒಡ ಹುಟ್ಟಿದವರು, ಹೆಂಡತಿ, ಮಕ್ಕಳು, ಕುಟುಂಬ, ಸಂಸಾರ, ಅಕ್ಕ ಪಕ್ಕದವರೆಲ್ಲ ವಿರೋಧಿಗಳಾಗಿ ಬರ್ತಾರೆ. ಅದನ್ನೇ ದಾವೀದರಸರು ಇಲ್ಲಿ ಹೇಳಿದ್ದು. ನನ್ನ ಅಣ್ಣ ತಮ್ಮಂದರಿಗೆ ಹೆರಣಂತಾದೇನು, ಒಡ ಹುಟ್ಟಿದವರಿಗೆ ಪರಕೀಯನಂತ ಇದ್ದೇನೆಂದರೆ ದೇವರು ನಮ್ಮನ್ನು ಆರಿಸಿಕೊಂಡದ್ದರಿಂದ ಆದ್ದರಿಂದ ದೇವರ ಒಂದು ಪ್ರೀತಿ ನಮ್ಮ ಮೇಲೆ ಇದೆ. ಅದನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಬೇಕು. ದೇವರು ನಮ್ಮನ್ನು ಪರಲೋಕದ ಕಡೆಗೆ ನಡೆಸಿಕೊಳ್ಳುವುದರಿಂದ ನಮ್ಮನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಆದ್ದರಿಂದ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ, ಯಾರು ಏನೇ ಹೇಳಿದರು, ಕೊಂದರು, ಮಾಡಿದ್ರು, ಏನೇ ಶಿಕ್ಷೆ ಕೊಟ್ಟು ನಾವು ದೇವರನ್ನು ಬಿಟ್ಟು ಜೀವಿಸಬಾರದು ಅಂತ ಇದರ ಅರ್ಥವಾಗಿದೆ. 9ನೇ ವಚನ 69. ನಿನ್ನ ಆಲಯ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ. ನಿನ್ನ ಆಲಯ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ. ನೋಡಿ, ಯಾವ ರೀತಿ ಬೆಂಕಿಯಲ್ಲಿ ಇವತ್ತು ಬಂಗಾರ ಸುಡ್ತದೋ ಅದೇ ರೀತಿ ಬಂಗಾರ ಮೊದಲು ಸುಡುವಾಗ ಬರೀ ಒಂದು ಕಲ್ಲು ಮಣ್ಣಾಗಿರ್ತದೆ, ಜೇಡಿ ಮಣ್ಣಿನ ಮುದ್ದೆ ಆಗಿರ್ತದೆ. ಅದನ್ನು ಅದು ಎಷ್ಟೋ ಸೆಂಟಿಗ್ರೇಡ್ 2000 ಸೆಂಟಿಗ್ರೇಡ್ ಕರೆಂಟಲ್ಲಿ ಬೆಂದು ಎಲ್ಲಿಗೋ ಹೋಗಿ ಎಷ್ಟೋ ಮಿಷಿನ್ಗಳಿಗೆ ತಿರುಗಿ ಬಂದು ಅಪ್ಪಟ ಬಂಗಾರವಾಗುವಂಥದ್ದು. ಆಮೇಲೆ ಅದಕ್ಕೆ ಅಲ್ಲಿ ಯಾವುದೇ ಕಲ್ಮಶಗಳು ಅದಕ್ಕೆ ಹಿಡಿಯುವುದಿಲ್ಲ, ಅದು ಸೇರಿಸಿಕೊಳ್ಳುವುದಿಲ್ಲ. ಹಾಗೆ ಇವತ್ತು ದೇವರು ನಮ್ಮನ್ನು ನಡೆಸುವಾಗಲೂ ಕೂಡ ನಾನಾ ಥರದ ಕಷ್ಟ ಸಂಕಟ ದುಃಖ, ಬಂಗಾರವು ಬೆಳ್ಳಿಯಲ್ಲಿ ಬೆಂದ ಹಾಗೆ ಇವತ್ತು ಅಕ್ಕಿ ಒಂದು ಅನ್ನ ಆಗಬೇಕಾದ್ರೆ ಅಷ್ಟು ಸುಲಭ ಆಗ್ತದೆ. ಪಾತ್ರೆಯಲ್ಲಿ ನೀರಿಡಬೇಕು, ಕರೆಂಟು ಬೇಕು, ಇಲ್ಲಾಂದರೆ ಗ್ಯಾಸ್ ಬೇಕು, ಇಲ್ಲಾಂದರೆ ಬೆಂಕಿ ಬೇಕು. ಈ ರೀತಿಯಲ್ಲಿ ಅದು ನೀರು ಒಳ್ಳೆ ಬಿಸಿಯಾದಾಗ ಕುದಿಯಲು ಪ್ರಾರಂಭವಾದಾಗ ಅಕ್ಕಿ ಆಗ್ತದೆ, ಆಮೇಲೆ ಅನ್ನ ಆಗೋದು, ಆಮೇಲೆ ನಾವು ಅದನ್ನು ಊಟ ಮಾಡೋದು. ಅದರಿಂದ ಅಕ್ಕಿ ಅನ್ನ ಆಗಬೇಕಾದ್ರೆ ಎಷ್ಟೊಂದು ಶ್ರಮ ಇದೆ, ಯಾವ ರೀತಿಯಲ್ಲಿ ಅದು ಬೇಯಬೇಕು, ಅದು ಎಷ್ಟು ಶಿಕ್ಷೆಯನ್ನು ಅದು ಅನುಭವಿಸಬೇಕು. ಅದೇ ರೀತಿ ಇವತ್ತು ನಮ್ಮ ಜೀವಿತವು ಕೂಡ ದೇವರೊಂದಿಗೆ ನಾವು ಜೀವಿಸಬೇಕಾದ್ರೆ, ದೇವರೊಂದಿಗೆ ನಾವು ವಾಸ ಮಾಡಬೇಕಾದ್ರೆ, ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ದೇವರು ನಮ್ಮನ್ನು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ಇತರರ ಕೈಯಿಂದಲೂ ನಮ್ಮನ್ನು ರಕ್ಷಿಸ್ತಾ ಹೋಗಬೇಕು. ಆಗ ನಮಗೂ ಭಾಳ ಕಷ್ಟ ಇದೆ. ಈಗ ದೇವರೇ ಮನುಷ್ಯನ ಅವತಾರವಿತ್ತಿ ಬಂದು ಪರಲೋಕ ಹೋಗಬೇಕಾದ್ರೆ ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸಿದ್ರು, ಪೆಟ್ಟು ತಿಂದರು, ಒದ್ದಿದ್ರು, ಕಡೆಗೆ ಶಿಲುಬೆಯ ಮರಣ ರಕ್ತವನ್ನು ಸುರಿಸಿದ್ರು. ಆಗ ನೋಡಿ ಅವರು ಪರಿಶುದ್ಧರಾದರು. ಇದು ನಮಗೆ ಒಂದು ಉದಾಹರಣೆ ಕೊಟ್ಟಿದ್ದು ದೇವರು. ನಾನು ನಿಮ್ಮನ್ನು ಕರೆದ ಮೇಲೆ ನಿಮಗೆ ಈ ರೀತಿ ಕಷ್ಟಗಳು ಬರುತ್ತವೆ, ಆಗ ಮಾತ್ರ ನೀವು ನನ್ನೊಂದಿಗೆ ಪರಲೋಕ ಅಂದರೆ ಕೈಲಾಸ ವೈಕುಂಠಕ್ಕೆ ಬಂದು ಸೇರಬಹುದು ಅಂತ ಒಂದು ಉದಾಹರಣೆ. ಅದಕ್ಕೆ ಇಲ್ಲಿ ದಾವೀದರಸರು ಹೇಳೋದು, ನಿನ್ನ ಆಲಯ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ. ಆ ರೀತಿ ಬಂಗಾರವು ಬೆಂಕಿಯಲ್ಲಿ ಸುಡಲ್ಪಟ್ಟಾಗಿ ಅಕ್ಕಿ ಅನ್ನ ಆಗಬೇಕಾದ್ರೆ ಅಲ್ಲಿ ಯಾವ ರೀತಿ ಬೇಯ್ತದೆ ಅದೇ ರೀತಿ ನಾವು ಕೂಡ ಇವತ್ತು ಬೇಯಬೇಕಾಗ್ತದೆ. ಪ್ರತಿಯೊಂದು ವಿಷಯಗಳು ಕೂಡ ನಿನ್ನನ್ನು ದೂಷಿಸುವರ ದೂಷಣೆಗಳು ನನ್ನ ಮೇಲೆ ಬಂದಿವೆ. ನೋಡಿದ್ದೇವೆ, ನಮಗೆ ಸ್ತೋತ್ರವಾಗಲಿ. 2026ನೇ ವರ್ಷದ ಹಿಂದೆ ದೇವರನ್ನೇ ಅನೇಕ ಮನುಷ್ಯರು ದೂಷಿಸಿದರು. ಇವನು ಎಂಥವನು, ಅವನ ಮಗ, ಇವನ ಮಗ, ಇವನು ಹಾಗೆ, ಇವನು ಹೀಗೆ ಅಂತೇಳಿ ಏನು ಮಾಡಿದ್ರು, ಅವರು ಪರಲೋಕದ ವಿಷಯವನ್ನೇ ಅವರು ಹೇಳಿದರು. ಹಾಗೆ ಇವತ್ತು ದೇವರು ಯಾರನ್ನು ಆದರೂ ಬಡಕೊಂಡು ಹೋಗದಿರಲಿ, ಮಡುವು ನನ್ನನ್ನು ಒಳಗೆ ಎಳಕೊಳ್ಳದಿರಲಿ. ಇವತ್ತು ನೋಡಿ, ಜೋರಾಗಿ ಬಹಳ ಒಂದು ದೊಡ್ಡ ಬರಗಾಲ, ಚಂಡಮಾರುತ, ಬಿರುಗಾಳಿ, ಮಳೆ ಬಂದಾಗ ಅಕ್ಕಪಕ್ಕದಲ್ಲಿ ನದಿಗಳ ಅಕ್ಕಪಕ್ಕದಲ್ಲಿ ಇದ್ದಂಥ ಮನೆ ಮಠಗಳನ್ನು, ತೋಟ ಕೋಟೆ ಕೊತ್ತಲುಗಳ ವಾಹನಗಳನ್ನೆಲ್ಲ ಇವತ್ತು ಪ್ರವಾಹವು ಬಡ್ಕೊಂಡು ಹೋಗುವುದನ್ನು ನಾವು ಕಾಣಬಹುದು. ಹಾಗೆ ಇಂಥ ವೈರಿಗಳು ಕೂಡ ನಮ್ಮನ್ನು ಬಡ್ಕೊಂಡು ಹೋಗ್ತವೆ. ಹೊಡೆಯೋದು, ಬಡಿಯೋದು, ಹೀಯಾಳಿಸೋದು, ಜೈಲಿಗೆ ಹಾಕೋದು, ಕೊಳ್ಳೋದು, ಕೈಕಾಲು ಮುರಿಯೋದು. ಅಂಥದ್ರಿಂದ ತಪ್ಪಿಸಿ ಕಾಪಾಡಪ್ಪ ವೈರಿಗಳಿಂದ ಅಂತೇಳಿ ನಾವು ಪ್ರಾರ್ಥಿಸಬೇಕಾಗಿದೆ. ಆದರೆ ನನ್ನನ್ನು ಮಡುವಂದರೆ ಸುಳಿ. ನೋಡಿ, ಒಂದೊಂದು ದೊಡ್ಡ ದೊಡ್ಡ ಹೊಳೆಗಳಲ್ಲಿ ಏನಾಗ್ತದೆ, ಸುಳಿ. ಆ ಸುಳಿಯಲ್ಲಿ ಒಂದೊಂದು ಸಲ ಹಡಗುಗಳು ಸಿಕ್ಕಿದ್ರು ಕೂಡ ಆ ಹಡಗುಗಳನ್ನೇ ಒಳಗೆ ಇಳ್ಕೊಳ್ತದೆ. ಮನುಷ್ಯರನ್ನು ಬಿಡಿ ಹಡಗುಗಳನ್ನು ಇಳ್ಕೊಳ್ತದೆ, ಒಳಗಡೆ ಮುಳುಗಿಸಿಬಿಡ್ತದೆ. ಅದೇ ರೀತಿ ಎಷ್ಟೋ ಮನುಷ್ಯರು ಸಾಯುವುದನ್ನು ಕೂಡ ನೋಡ್ಬೋದು. ಹಾಗೆ ಇಂಥ ಇಂಥ ಸುಳಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೇನೆಪ್ಪ, ಅದು ನಾನು ಇಳ್ಕೊಳ್ಳೋದೇ ಇರಲಿ, ಆ ಸುಳಿ ನನ್ನನ್ನು ಎಳೀತಾ ಇದೆ ಅಂತ ಬಿಡಿಸುವುದು ಅಂದರೆ ಇಂಥದ್ರಿಂದ ನನಗೆ ರಕ್ಷಣೆ ಕೊಡಪ್ಪ, ಪಾರ ಮಾಡುವಂತ ನಾವು ದೇವರಲ್ಲಿ ಅಂಥ ಕಷ್ಟಗಳು ಬಂದಾಗ ಬರದ ಇದ್ದರೂ ಕೂಡ ನಾವು ಪ್ರಾರ್ಥಿಸಲೇಬೇಕು, ಇಂಥವರಿಂದ ಕಾಪಾಡುವ ಎಂಬುದಾಗಿ. 15ನೇ ವಚನ,
ಪ್ರವಾಹವು ನನ್ನನ್ನು ಬಡಕೊಂಡು ಹೋಗದಿರಲಿ, ಅದಾಯಿತು. ಪಾತಾಳವು ನನ್ನನ್ನು ನುಂಗದಿರಲಿ, ಅಂದರೆ ನಾನು ಪಾತಾಳಕ್ಕೆ ಹೋಗದಾಗೆ ನನ್ನನ್ನು ಕಾಪಾಡಪ್ಪ. ನನ್ನ ಆತ್ಮ ನಿನ್ನ ಬಳಿಗೆ ಬರಬೇಕು, ನಾನು ನಿನ್ನ ಹತ್ರ ಸೇರಬೇಕು. ಪಾತಾಳಕ್ಕೆ ಜೊತೆಲಿ ಸೇರಿ ಪಾತಾಳಕ್ಕೆ ಹೋಗದಾಗೆಯೂ ಅವರಿಂದ ನನ್ನನ್ನು ಕಾಪಾಡು. ಅವರಂತೂ ಪಾತಾಳಕ್ಕೆ ಹೋಗ್ತಾರೆ, ನರಕಕ್ಕೆ. ನಾನು ಅವ್ರ ಜೊತೆಲಿ ಸೇರಿ ಹೋಗುವ ಹಾಗೆ ಮಾಡಬೇಡ. ನನ್ನನ್ನು ಅವ್ರ ಕೈಯಿಂದ ಬಿಡಿಸಪ್ಪ. ನಾನು ನಿನ್ನೊಂದಿಗೆ ಬರಬೇಕು, ನಿನ್ನ ಹತ್ರ ಇರಬೇಕು ಅಂಥೇಳಿ ನಾವು ದೇವರಲ್ಲಿ ಪ್ರಾರ್ಥಿಸುವುದು ಬಹಳ ಪ್ರಾಮುಖ್ಯ. 16ನೇ ವಚನ. ಯೆಹೋವನೇ, ನನ್ನ ಮೊರೆಯನ್ನು ಲಾಲಿಸು, ನಿನ್ನ ಕೃಪೆಯು ಶುಭಕರವಾಗಿದೆಯಲ್ಲ. ಕರುಣಾನಿಧಿಯೇ, ನನ್ನನ್ನು ನೀನು ಕಟಾಕ್ಷಿಸು. ಯೆಹೋವನೇ, ನನ್ನ ಮೊರೆಯನ್ನು ಲಾಲಿಸು, ನಿನ್ನ ಕೃಪೆಯು ಶುಭಕರವಾಗಿದೆಯಲ್ಲ. ದೇವರೇ, ನನ್ನ ಪ್ರಾರ್ಥನೆಯನ್ನು ನೀನು ಕೇಳು. ನಿನ್ನ ಕರುಣೆ ಯಾವಾಗಲೂ ಶುಭ, ನಿನ್ನ ಪ್ರೀತಿ ಸತ್ಯತೆ, ನಿನ್ನಲ್ಲಿ ಯಾವುದೇ ತಪ್ಪುಗಳು ಯಾವುದೇ ಇಲ್ಲ, ಕೇಳು ನುಚ್ಚಗಳು ಯಾವುದಿಲ್ಲ. ನೀನು ಪರಿಶುದ್ಧನು, ನಿನ್ನ ಪ್ರೀತಿಯಲ್ಲಿ ನನ್ನ ನಡೆಸಪ್ಪ, ಬೇರೆ ಯಾವುದು ಬೇಡ ಅಂತೇಳಿ ನಾವು ಪ್ರಾರ್ಥಿಸತಕ್ಕದ್ದು. ನನ್ನ ಪ್ರಾರ್ಥನೆಗೆ ನೀನು ಉತ್ತರ ಕೊಡು. ನಿನ್ನ ಕರುಣೆ ಕೃಪೆ ಯಾವಾಗಲೂ ಒಳ್ಳೆಯದೇ, ಆದ್ದರಿಂದ ನನ್ನನ್ನು ನಿನ್ನ ಕರುಣೆ ಪ್ರೀತಿಯಲ್ಲಿ ನಡೆಸು ಎಂಬುದಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ಕರುಣಾನಿಧಿಯೇ, ನನ್ನನ್ನು ಕಟಾಕ್ಷಿಸು. ನೀನು ಕರುಣಾನಿಧಿ, ನನ್ನನ್ನು ಕಟಾಕ್ಷಿಸು. ನಿನ್ನ ಕರುಣೆಯಿಂದ ವಾರಿಗಳ ಕೈಯಿಂದ ನನ್ನನ್ನು ತಪ್ಪಿಸಪ್ಪ, ನಿನ್ನ ಪ್ರೀತಿಯಲ್ಲಿ ನಡೆಸು ಎಂಬುದಾಗಿ ಒಂದೇ ಕಷ್ಟ ಸಂಕಟ ದುಃಖದಲ್ಲಿ ದಾವೀದರ ಅರಸರು ದೇವರಿಗೆ ಮೊರೆ ಇಟ್ಟರು. ಹಾಗೆ ನಾವು ಕೂಡ ದೇವರಿಗೆ ಮೊರೆ ಇಡಬೇಕು. ಇವತ್ತು ನನ್ನ ಜೀವಿತದಲ್ಲಿ ಕೂಡ ಅನೇಕ ಕಷ್ಟಗಳು ಬಂದು ಹೋಗಿ ಬರುತ್ತಲೇ, ಈಗ ಸ್ವಲ್ಪ ಕಡಿಮೆಯಾಗಿದೆ. ಆದರೂ ಒಂದೊಂದು ಸಲ ಚುಚ್ಚು ಮಾತುಗಳು, ಬೇಡದ ಮಾತುಗಳು ನಾನಾ ರೀತಿಯ ಹೊರಗಿಂದ ಬರ್ತಾ ಇರ್ತವೆ. ಆಗ ದೇವರಿಗೆ ಅವರನ್ನು ಹೇಳಿ ನಾನು ಪ್ರಾರ್ಥಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇದಕ್ಕೆ ಕೀರ್ತನೆ 112 ಸರಿಯಾದ ಉತ್ತರವನ್ನು ನಮಗೆ ಕೊಡ್ತದೆ. ನಾವು ಸರಿಯಾದ ಭರವಸೆ ಪ್ರೀತಿ ಇಟ್ಟು ದೇವರಂಥ ಕಷ್ಟ ಸಂಕಟ ದುಃಖ ಕಾಲದಲ್ಲಿ ಪ್ರಾರ್ಥಿಸುವುದಾದರೆ ನಿನ್ನ ವೈರಿಗಳಿಗೆ ಬರುವ ಶಿಕ್ಷೆಯನ್ನು ನೀನು ಕಣ್ಣಾರೆ ಕಾಣ್ತೀಯ ಅಥವಾ ಕಿವಿಯಾರೆ ಕೇಳ್ತೀಯ. ವೈರಿಗಳಿಗಾಗಿ ಪ್ರಾರ್ಥಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ದೇವರು ತಾನೇ ಆ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಿಜವಾಗಲೂ ನನ್ನ ಜೀವಿತದಲ್ಲಿ ನೆರವೇರಿದೆ, ನೆರವೇರುತ್ತಲೇ ಇದೆ. ಇದು ದೇವರಿಂದ ಯಾರು ಕರೆಯಲ್ಪಟ್ಟರೋ, ದೇವರ ಹಿಂದೆ ಯಾರು ಹೋಗಲು ಮನಸ್ಸು ಮಾಡಿದಾರೋ ಅವರು ಈ ರೀತಿ ನಡ್ಕೊಂಡಾಗ ವೈರಿಗಳಿಗೆ ಬರುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವುದು, ಕಿವಿಯಾರೆ ಕೇಳುವುದು 100ಕ್ಕೆ 100ರಷ್ಟು ಸತ್ಯ. ಇದು ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ, ಈಗಲೂ ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನ. ನಿನ್ನ ದಾಸನಿಗೆ ವಿಮುಖನಾಗಬೇಡ, ಇಕ್ಕಟ್ಟಿನಲ್ಲಿದ್ದೇನೆ, ತಡ ಮಾಡದೆ ಸಹಾಯ ಕೊಡು. ದಾವೀದನು, ನಿನ್ನ ದಾಸ ನಾನು, ನನ್ನ ಮೊರೆಗೆ ನೀನು ಉತ್ತರ ಕೊಡದೇ ಇರಬೇಡ, ಬೇಗ ನನಗೆ ಉತ್ತರ ಕೊಡು, ನಾನು ಇಕ್ಕಟ್ಟಿನಲ್ಲಿದ್ದೇನೆಪ್ಪಾ, ವೈರಿಗಳು ಮುತ್ತಿಕೊಂಡಿದ್ದಾರೆ ಅಂತ. ಇದೇ ರೀತಿ ನಮ್ಮ ಪ್ರಾರ್ಥನೆ ಇರಬೇಕು. 18 ಸಮೀಪಿಸಿ ನನ್ನ ಪ್ರಾಣವನ್ನು ವಿಮೋಚಿಸು, ಶತ್ರು ನಿಮಿತ್ತವಾಗಿ ನನ್ನನ್ನು ರಕ್ಷಿಸು. ಪ್ರಾಣವನ್ನು ಹೋಗಲು ಬಿಡಬೇಡ. ಶರೀರದಿಂದ ಪ್ರಾಣವನ್ನು ನೀನು ಕಾಪಾಡುವ ಪ್ರಾಣ ನಿನ್ನದಾಗಿದೆ. ಶತ್ರುಗಳಿಂದ ನನ್ನನ್ನು ರಕ್ಷಿಸಪ್ಪ, ನಿನ್ನಿಂದಲೇ ಸಾಧ್ಯ ಎಂಬುದಾಗಿ. ಹಾಗೆ ನಾವು ಕೊಡುವಂತಹ ಕಷ್ಟ ಸಂಕಟ ದುಃಖದ ಸಮಯದಲ್ಲಿ ದೇವರೊಂದಿಗೆ ನಾವು ಜೀವಿಸಬೇಕಾಗಿದೆ, ಪ್ರಾರ್ಥಿಸಬೇಕಾಗಿದೆ ಶತ್ರುಗಳಿಂದ ಬಿಡುಗಡೆಗಾಗಿ. 19 ನನಗುಂಟಾದ ನಿಂದೆ ಲಜ್ಜೆ ಅಪಮಾನ ಇವು ನಿನಗೆ ಗೊತ್ತು, ನನ್ನ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಲ್ಲ. ನೋಡಿ, ನಮಗೆ ಬರುವಂಥ ನಿಂದೆ ಅಪಮಾನ ಲಜ್ಜೆಗಳು ಹೀಯಾಳಿಸುವ ಮಾತುಗಳು ಅಂತಂಥವರು ಸೇರಿಕೊಂಡು ನಗಾಡ್ತಾರೆ. ಮತ್ತು ಜಾಸ್ತಿ ಶಿಕ್ಷೆ ಕಷ್ಟ ಸಂಕಟ ದುಃಖಗಳನ್ನು ಕೊಡಲು ಪ್ರಯತ್ನ ಮಾಡ್ತಾರೆ. ಆದರೆ ದಾವೀದನ ಹೇಳಿದರೆ ಅದೆಲ್ಲವೂ ನಿನಗೆ ಗೊತ್ತಪ್ಪ, ನೀನು ಪರಲೋಕದಲ್ಲಿ ಕೂತುಕೊಂಡು ಆಕಾಶಗಳಿಗೆ ಪ್ರತಿಯೊಂದನ್ನು ನೋಡ್ತಾ ಇದ್ದೀಯಾ. ನಿನ್ನ ಕಣ್ಣಿಗೆ ಯಾವುದು ಮರೆಯಾಗಿಲ್ಲ. ಯಾವ ವಿರೋಧಿಗಳು ಏನು ಮಾತಾಡ್ತಾರೆ, ಏನು ಪ್ರಯತ್ನ ಮಾಡಿದ್ದಾರೆ, ಏನು ಮಾಡಬಹುದು ನಿನಗೆ ಗೊತ್ತು. ಅವರಿಂದ ನೀನು ಬಿಡುಗಡೆ ಮಾಡಪ್ಪ ಅಂತೇಳಿ ಪ್ರಾರ್ಥಿಸಿದರು. ಹಾಗೆ ಪ್ರಾರ್ಥನೆ ಇವತ್ತು ನಮ್ಮಲ್ಲಿ ಕೂಡ ಇರಬೇಕು. ದೇವರೇ, ನಿಮಗೆ ಗೊತ್ತಿದೆ, ಎಲ್ಲವನ್ನ ನೋಡ್ತಾ ಇದ್ದೀಯಾ, ಅಂಥವ್ರ ಕಡೆ ನೀನು ರಕ್ಷಿಸಪ್ಪ, ನೀನು ನೋಡ್ತಲೇ ಇದ್ದೀಯಲ್ಲ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಸರಿಯಾದ ವಿಶ್ವಾಸ ಇಟ್ಟು ನಾವು ದೇವರ ಹಿಂದೆ ಹೋಗುವುದಾದರೆ, ದೇವರು ನಮ್ಮನ್ನು ಆದುಕೊಂಡಿರುವುದಾದರೆ, ವೈರಿಗಳೊಂದಿಗೆ ದೇವರೇ ಯುದ್ಧ ಮಾಡುವನಾಗಿದ್ದಾನೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಇನ್ನು ಮುಂದೆ ಮಾಡುವವರು ಆಗಿದ್ದಾರೆ. ಇದೆಲ್ಲವೂ ಕೂಡ ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಗಿದೆ, ಈಗಲೂ ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 20ನೇ ವಚನ. ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ, ಕರುಣಾಳುಗಳನ್ನು ನಿರೀಕ್ಷಿಸದೆ ದೊರೆಯಲಿಲ್ಲ.
ಸಂತೈಸುವವರನ್ನು ಹಾರೈಸಿದೆ, ಸಿಕ್ಕಲಿಲ್ಲ. ನೋಡಿ, ಕಷ್ಟ ಸಂಕಟಗಳಿಗೆ ಗುರಿಯಾಗಿ ನಾನು ಕುಂದಿ ಹೋಗಿದ್ದೇನೆ, ನಿಶಕ್ತಿಯಾಗಿದ್ದೇನೆ, ನನ್ನಲ್ಲಿ ಏನೂ ಬಲ ಇಲ್ಲ. ಆದರೆ ಕರುಣಾಳುಗಳು ಅಂದರೆ ಮನುಷ್ಯರಲ್ಲಿ ನಾನು ಇದನ್ನು ಹೇಳಿಕೊಂಡೆ, ನನಗೆ ಯಾವ ಪ್ರಯೋಜನ ಬರಲಿಲ್ಲ. ನನಗೆ ಯಾರೊಬ್ಬರು ಶಾಂತಿ ಸಮಾಧಾನ ಹೇಳೋಕ್ಕೆ ಧೈರ್ಯ ಕೊಡಲು ಬರಲಿಲ್ಲ. ನನಗೆ ನೀನೇ ಗತಿ, ನೀನೇ ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸೋನು ನೀನೇ ಹೊರತು ಯಾವುದೇ ಮನುಷ್ಯರಿಂದಲಲ್ಲಿ ಸಾಧ್ಯವಾಗಲಿಲ್ಲ, ಆಗೋದು ಇಲ್ಲ, ಅವರು ಬರೋದು ಇಲ್ಲ. ಒಂದು ಶಾಂತಿ ಸಮಾಧಾನ ಹೇಳೋಕ್ಕೂ ಬರೋದಿಲ್ಲಪ್ಪ. ನನಗೆ ನೀನೇ ಸಹಾಯಕನು, ನೀನೇ ರಕ್ಷಕನು, ನೀನೇ ನನ್ನನ್ನು ಬಿಡಿಸಬೇಕು ಅಂತೇಳಿ ದೇವರಲ್ಲಿ ಮೊರೆ ಇಟ್ಟರು. ಹಾಗೆ ಇವತ್ತು ಕೆಲವೊಂದು ಮನುಷ್ಯರು ಕೂಡ ಯಾರೇ ಇರ್ಬೋದು, ಕುಟುಂಬ ಸಂಸಾರ ಬಂಧು ಬಳಗ ನಮ್ಮಲ್ಲಿ ಚೆನ್ನಾಗಿದ್ದರೆ ತಿನ್ನಕ್ಕೆ ಅದು ಇದು ಏನಾದರೂ ದುಡ್ಡು ಹಣ ಕಾಸು ಅವರಿಗೆ ಸಹಾಯವಾಗುವುದಾದರೆ ಮಾತ್ರ ನಮ್ಮಲ್ಲಿಗೆ ಧೈರ್ಯ ಕೊಟ್ಟುಕೊಂಡು ಬರ್ತಾರೆ. ಅದೇ ಕಷ್ಟ ಸಂಕಟ ದುಃಖಗಳು ಬಂದಾಗ ನಮಗೆ ಸಹಾಯ ಮಾಡೋದೋಗಲಿ, ನಮ್ಮ ಪರವಾಗಿ ಮಾತಾಡಲು ಒಬ್ಬರು ಇರೋದಿಲ್ಲ. ತಂದೆಗೆ ವಿರುದ್ಧ ತಾಯಿ, ತಾಯಿಗೆ ವಿರುದ್ಧ ತಂದೆ, ಗಂಡ ಹೆಂಡತಿ ಪ್ರತಿಯೊಬ್ಬರು ಏನಾಗ್ತಾರೆ, ವಿರೋಧಿಗಳಾಗ್ತಾರೆ. ಯಾರೂ ಸಹಾಯಕ್ಕೆ ಬರುವುದಿಲ್ಲ. ಅದಕ್ಕೆ ದೇವದರ್ಶನಗಳ ಮನುಷ್ಯರ ಮೇಲೆ ನಂಬಿಗಿಡಬೇಡಿ. ಯೆರೆಮೀಯ 17ನೇ ಅಧ್ಯಾಯದಲ್ಲಿ ಯೆರೆಮೀಯ ಒಬ್ಬ ಮನುಷ್ಯ ಅಂದರೆ, ಯೆರೆಮೀಯ ಅಂದರೆ ಕಣ್ಣೀರಿನ ಮನುಷ್ಯರ ಮೇಲೆ ನೀವು ಭರವಸೆ ಇಡುವುದಾದರೆ ಶಾಪಗ್ರಸ್ತರು ಎಂಬುದಾಗಿ. ಆದರೆ ಮನುಷ್ಯರ ಮೇಲೆ ನೋಡಿ ನೋಡಿ ಪ್ರೀತಿ ಇಡಬೇಕು ಹೊರತು ಭರವಸೆ ಇಡಲು ಹೋಗಬಾರ್ದು. ಭರವಸೆ ನಾವು ದೇವರಲ್ಲಿ ಇಡಬೇಕು. ನಮ್ಮನ್ನು ರಕ್ಷಿಸುವರು ದೇವರು ಒಬ್ಬರೇ. ನಮ್ಮ ಕೈಯಿಂದ ಲಾಭ ಇದ್ದಾಗ ಮಾತ್ರ ಯಾವ ದೇವಮನವರಾಗಲಿ, ಯಾವ ವಿಶ್ವಾಸಿಗಳಾಗಲಿ, ಯಾವ ಶಿಷ್ಯರಾಗಲಿ, ಯಾವಾಗ ಲಾಭ ಇಲ್ಲವೋ ಅವರು ನಮ್ಮನ್ನು ಯಾವುದೇ ಕಷ್ಟ ಸಂಕಟ ದುಃಖಗಳು ತಿರುಗಿ ಕೂಡ ನೋಡೋರು ಇಲ್ಲ. ದಾರಿಯಲ್ಲಿ ಬರುವುದೇ ಬಿಡ್ತಾರೆ. ಮನೆ ಬಾಗಿಲಲ್ಲಿ ಹೋದರೂ ತಿರುಗಿ ಮನೆ ಕಡೆ ಕೂಡ ನೋಡುವುದಿಲ್ಲ. ಹೇಗಿದ್ದೀಯಪ್ಪ ಅಂತ ಒಂದು ಮಾತು ಹೇಳೋದಿಲ್ಲ. ಶಾಂತಿ ಸಮಾಧಾನ ಹೇಳೋರು ಕೂಡ ಇಲ್ಲ. ಇದು ಕೂಡ ಬಹಳ ಎಚ್ಚರ. ಆದ್ದರಿಂದ ನಮ್ಮ ಭರವಸೆ ದೇವರಲ್ಲಿ ಇರಬೇಕು. ಯಾರು ಕಷ್ಟ ಕಾಲಕ್ಕೆ ಸಹಾಯ ಮಾಡಿದ್ರೋ ಅಂಥವರ ಮುಖಾಂತರ ದೇವರು ಮಾಡಿಸುವ ಸಹಾಯ, ಅಂಥವರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಷ್ಟೇ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ಬಿಡಿಯಾಗಿ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ರೀತಿಯಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಅವರು ಸಾಕ್ಷಿಗಳಾಗಬೇಕೋ, ನಿಮ್ಮ ನುಡಿಯನ್ನು ನುಡಿಯಬೇಕು, ನುಡಿಯುವಾಗಿ ನಿಮ್ಮ ಪವಿತ್ರಾತ್ಮರ ಮೂಲಕ ಅವರನ್ನು ಆಶೀರ್ವದಿಸಿರಿ. ಕಾವಲು ದೂತಗಳ ಮೂಲಕ ಅವರಿಗೂ ರಕ್ಷಣೆಯನ್ನು ಕೊಡಿ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನನ್ನನ್ನು ಕೂಡ ನೀವು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.